ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ನನಗೆ ಸಂತೈಸಿ ದೇಣಿಗೆಗಳನ್ನು ತುಂಬಲಿಕ್ಕೆ ಆಗಮಿಸಿದಂತ ಇಡೀ ನನ್ನ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ 8 ತಾಲೂಕಿನ ಆಗಮಿಸಿದಂತ ಎಲ್ಲ ನನ್ನ ಹುಡುಗಿಯರಿಗೂ ತಾಯಂದಿರಿಗೂ ಹಾಗೂ ಯುವಕ ಮಿತ್ರರಿಗೂ ಅಭಿಮಾನಿ ಬಳಗದವರಿಗೂ ಹಾಗೂ ಎಲ್ಲ ನನ್ನ ಹಿತೈಷಿಗಳಿಗೂ ಪಕ್ಷದ ಕಾರ್ಯಕರ್ತರಿಗೂ ಪತ್ರಿಕಾ ಮಾಧ್ಯಮದರಿಗೂ ಯುವಕ ಮಿತ್ರರಿಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ ನನ್ನ ಕೋಟಿ ಕೋಟಿ ನಮನಗಳು ಬಯಸ್ತಿದ್ದೀನಿ. ಇಲ್ಲಿ ನಾನು ಮನವಾಗಿದ್ದು ನನಗೆ ಟಿಕೆಟ್ ಕೊಡಲ್ಲ ಅಂತ ನಾನು ಆಗ್ತಿಲ್ಲ. ನನ್ನ ಜಿಲ್ಲೆಯ ಜನರನ್ನು ಅದೆಲ್ಲ ಕಸ್ಕೊಂಡು ನನ್ನ ಕುಟುಂಬ ಅವರ ಸೇವೆಯನ್ನು ಮಾಡಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡು ಅದೇ ಆಸೆಯಲ್ಲಿ ಬಂದಂತ ಎಲ್ಲ ನನ್ನ ತಾಯಂದಿರು ನನ್ನೆಲ್ಲ ಗುರಿಹಿರಿಯರು ಯುವಕ ಮಿತ್ರರು ಇಟ್ಕೊಂಡಿರೋದು ನನಗೆ ಯಾವತ್ತೂ ಕೂಡ ನನಗೆ ಹೊರಗಡೆ ನೋಡಿಲ್ಲ. ಇಲ್ಲಿ 8 ಮತಕ್ಷೇತ್ರದವರಿದ್ದಾರೆ. 8 ಮತಕ್ಷೇತ್ರದವರ ಜಿಲ್ಲೆ ಮನೆಮಗಳು ಅಂತ ಹೇಳಿ ನೋಡಿದ್ರು. ಆ ಪ್ರೀತಿ ನಾನು ಯಾವತ್ತೂ ಕೂಡ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನಾದ್ರೂ ಉನ್ನತಿ ಇರಿಸಬೇಕು ಅಂದ್ರೆ ನಾವು ಸೇವೆ ಮಾಡಬೇಕು. ಜನಪ್ರತಿನಿಧಿಯಾಗಿ ಬಾಗಲಕೋಟೆ ಜಿಲ್ಲೆಯ ಧ್ವನಿಯಾಗಿ ನಾನು ಲೋಕಸಭೆಗೆ ಮುಟ್ಟಿಸ್ಬೇಕು ಅನ್ನುವಂಥದ್ದು ನನ್ನ 2019ರಲ್ಲಿ ಸೋಮವಾರ ಆವಾಗ ನನಗೆ ಅನಿಸಿತು. ಇವತ್ತು ಲೋಕಸಭಾ ಮತಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದೆ. 2 ವರ್ಷ ರಾಜೀನಾಮೆ ನೀಡುವಂತ ಹೇಳಿದ್ರು. ರಾಜೀನಾಮೆನೂ ಕೂಡ ಕೊಟ್ಟೆ. ನಾನು 5 ವರ್ಷಕ್ಕೆ ನಾನು ಆಯ್ಕೆ ಆದಂತಳು. ಕಾರಣಾಂತರಗಳಿಂದ ನನಗೆ ರಾಜೀನಾಮೆ ನೀಡಿ ಅಂತ ಹೇಳಿದಾಗ ನಾನು ಆಟ ಹಿಡಿದು ಕೂಡಲಿಲ್ಲ. ಯಾವುದೋ ಕುರ್ಚಿ ಶಾಶ್ವತ ಅಲ್ಲ ಅಂತೇಳಿ 2 ವರ್ಷಕ್ಕೆ ನಾನು ರಾಜೀನಾಮೆಯನ್ನು ನೀಡಿದೆ. ಅವತ್ತು ಕೂಡ ನಾನು ಪಾರ್ಲಿಮೆಂಟ್ ಟಿಕೆಟ್ ಕೇಳಿರಲಿಲ್ಲ. ನಾನು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟರೆ ನನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತೇಳಿ ಅವತ್ತು ಕೂಡ ಅನ್ಕೊಂಡಿರಲಿಲ್ಲ. ನಾನು ಸಚಿವರ ಸೊಸೆಯಾಗಿ ಶಾಸಕರ ಪತ್ನಿಯಾಗಿ ಮನೆಯಲ್ಲಿದ್ದಂಥವನ್ನ ಅನಿವಾರ್ಯ ಕಾರಣದಿಂದ ನನ್ನ ಕುಟುಂಬದ ವತಿಯಿಂದ ನಾನು ರಾಜಕೀಯಕ್ಕೆ ಬರಬೇಕಾಯ್ತು. ರಾಜಕೀಯ ಬಂದ ಮೇಲೆ ಪ್ರತಿಯೊಂದು ಗ್ರಾಮದಲ್ಲೂ ಇರುವಂತ ಕಷ್ಟ, ಬಡವರಿಗೆ ಸಿಗ್ಬೇಕಾದಂತ ಸೌಲಭ್ಯದಿಂದ ವಂಚಿತರಾದಂತ ಬಡತನ, ರೈತರಿಗೆ ಸಿಗ್ಬೇಕಾದಂತ ಸೌಲಭ್ಯಗಳು, ನೇಕಾರರಿಗೆ ಸಿಗ್ಬೇಕಾದಂತ ಸೌಲಭ್ಯಗಳು, ಯುವಕರಿಗೆ ಸಿಗ್ಬೇಕಾದಂತ ಸೌಲಭ್ಯಗಳು, ಮಹಿಳೆಯರ ಆರ್ಥಿಕ ಸಬಲೀಕರಣ, ಇವೆಲ್ಲವನ್ನ ನಾನು ಕಣ್ಣಾರೆ ನೋಡಿದೆ. ಇವತ್ತು ಒಬ್ಬ ರಾಜನಾಗಿ ಅರಮನೆಗಿದ್ದು ಇವತ್ತು ಬೀದಿಗಿಳಿದಾಗ ಎಲ್ಲ ಇಡೀ ಪ್ರಪಂಚವನ್ನೇ ನೋಡ್ತೀವಿ ನಾವು. ಆ ಇಡೀ ಪ್ರಪಂಚವನ್ನ ನೋಡಿದಾಗ ಆ ಜಿಲ್ಲೆ, ನನ್ನ ಮನೆ, ನನ್ನ ಕುಟುಂಬದ ಸದಸ್ಯರು ಅಂತೇಳಿ ನಾನು ಆವತ್ತಿಂದ ಹಚ್ಕೊಂಡು ಬಂದಂತಳು. ಅದೇ ಪ್ರೀತಿಯಿಂದ ಇವತ್ತು ಜಿಲ್ಲೆ ಜನರು 2019ರಿಂದ 2016ರಲ್ಲಿ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಅವತ್ತಿಗೂ ಕೂಡ ನೀಡ್ತಾ ಬಂದಿದ್ದಾರೆ. ಇವತ್ತು ನನ್ನ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ನನ್ನ ಜಿಲ್ಲೆ ಇವತ್ತು ಕೈಗಾರಿಕೆಯಿಂದ ಅದರ ಅಭಿವೃದ್ಧಿ ಆಗಬೇಕು, ನೇಕಾರಿಕೆಯಿಂದ ಅಭಿವೃದ್ಧಿ ಆಗಬೇಕು, ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳ್ಳಬೇಕು, ಕುರ್ಚಿ ರೈಲ್ವೆ ಮಾರ್ಗ ಕೇವಲ 46 ಕಿಲೋಮೀಟರ್ ಆಗಿದೆ, ಇನ್ನೂ 3 ಕಿಲೋಮೀಟರ್ ಬಾಕಿ ಉಳಿದಿದೆ, ಅದು ಪೂರ್ಣಗೊಳ್ಳಬೇಕು. ಇವತ್ತು ನನ್ನ ಜಿಲ್ಲೆಗೂ ಕೂಡ ಸಂತೋಷಭರಿತವಾಗಿ ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೇಕು ನಾನು ಬಾಗಲಕೋಟೆ ಜಿಲ್ಲೆಯವರು ಅಂತ ಹೇಳಿ ಈ ಕಾರ್ಯ ಮಾಡಿ ಶೌಚಾಲಯವನ್ನು ಪೂರ್ಣಗೊಳಿಸಿದಾಗ 1ನೇ ಸ್ಥಾನ ಬಾಗಲಕೋಟೆ ಬರೆಯಿತು. ಇವತ್ತು ವಿದ್ಯಾಭ್ಯಾಸದಲ್ಲಿ 10ನೇ ತರಗತಿಯ ಶಿಕ್ಷಣ 31ನೇ ಸ್ಥಾನದಲ್ಲಿತ್ತು. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ 7ನೇ ಸ್ಥಾನ ತಗೊಂಡ್ವಿ. ಅವಾಗ ಹೇಳ್ವಿ ಬಾಗಲಕೋಟೆ ಜಿಲ್ಲೆ ನನ್ನ ಜಿಲ್ಲೆ ಅಂತ ಬಹಳ ಹೆಮ್ಮೆಯಿಂದ ಇವತ್ತು ಅಂತ ಹೆಮ್ಮೆಯನ್ನ ನಾನು ಪಡ್ಕೋಬೇಕು. ಲೋಕಸಭಾ ಮತಕ್ಷೇತ್ರದ ಪರವಾಗಿ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಧ್ವನಿಯನ್ನು ಎತ್ತಬೇಕು ನೋಡುವಂತ ಕೆಲಸವನ್ನ ಕಳೆದಂತ ವ್ಯಕ್ತಿ ನಾವು. ಎಲ್ಲೂ ಕೂಡ ನನ್ನ ಪಕ್ಷದವರಿಗೆ ನನಗೆ MLA ಕೊಡ್ರಿ, ನನಗೆ MLC ಕೊಡ್ರಿ, ನನಗೆ ನಿಗಮ ಕೊಡ್ರಿ, ನನಗೆ ಇನ್ಯಾವ ಪದವಿ ಕೊಡ್ರಿ ಅಂತ ಹೇಳಿ ಬಿದ್ದಾಗ ಕೇಳಿದಂತವಲ್ಲ. ನಾವು ಕೇವಲ ಕೇಳಿದ್ದು ಅವರಿಗೆ ನಾನು ಹೋಗಿ ಕೇಳಿದ್ದು ನನಗೆ ಕೈ ಮುಟ್ಟಿದ್ದೆ, ಕಣ್ಣೀರಾಗಿದೆ. ಅವ್ರು ಹೇಳಿದಂತೆ
ರಾಮ್ ಸರ್ವೇದಲ್ಲಿ ಹೆಸರಿಲ್ಲ ಅಂತ ಹೇಳಿ ನಾನು ಹೇಳಿದೆ, ಬರೀ ನನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ 198 ಬಾಗಲಕೋಟೆ ಜಿಲ್ಲೆಯ ಗ್ರಾಮ ಪಂಚಾಯತಿಗಳಾದ್ರೆ 36 ನರಗುಂದ ಮತಕ್ಷೇತ್ರದ ಗ್ರಾಮ ಪಂಚಾಯತಿಗಳಿದ್ದಾವೆ. 36 ಜಿಲ್ಲಾ ಪಂಚಾಯತಿಗಳನ್ನ ಬಾಗಲಕೋಟೆ ಜಿಲ್ಲೆಯ ಮತಕ್ಷೇತ್ರದ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆದ್ರೆ 2 ಜಿಲ್ಲಾ ಪಂಚಾಯತಿ ನರಗುಂದ ಮತಕ್ಷೇತ್ರದಿದೆ. ಬನ್ನಿ ಎಷ್ಟು ಹಳ್ಳಿಗಳ ಹೆಸರು ಹೇಳಿ, ಯಾರ ಹೆಸರು ಹೇಳಿ ಹೇಳ್ರಿ. ನಾನು ನನ್ನ ಸರ್ವೇದಲ್ಲಿ ಹೆಸರೇ ಬಂದಿಲ್ಲ ಅಂದ್ರೆ ಎಷ್ಟು ನೋವು ಆಗಿರ್ಬಾರ್ದು. ನಾನು ಅಡ್ಡಾಡಿ ಸುಳ್ಳ ಇಲ್ಲ, ಹೆಸರೇ ಬಂದಿಲ್ಲ. ಇವತ್ತೇನು ಅಭ್ಯರ್ಥಿ ಆಗಿದ್ದಾರೆ ಅವ್ರ ಹೆಸರು ಮೊದಲನೇ ಸ್ಥಾನದಲ್ಲಿದೆ ಅಂತದ್ದು ಎಷ್ಟು ನೋವಾಗಬಾರ್ದು. ಇವತ್ತು ಇಡೀ ಮತಕ್ಷೇತ್ರ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅಡ್ಡಾಡಿ ಮುಂದಿನ ದಿನಮಾನದಲ್ಲಿ ಗೆದ್ದೇ ಗೆಲ್ಲಬೇಕು, ಇವತ್ತು ಬಾಗಲಕೋಟೆ ಮತಕ್ಷೇತ್ರವನ್ನ ಗೆಲ್ಲಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಇವತ್ತು ನನ್ನ ಪಕ್ಷವನ್ನ ಗೆಲ್ಲಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಓಡಾಡಿದಾಗ ಎಲ್ಲ ನಾಯಕರು ಆಶ್ವಾಸನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಒಂದು ಮಾತನಾಡಿದರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.